ಪ್ರೈಸ್ ದ ಲಾರ್ಡ್. ಈ ಒಂದು ಶುಕ್ರವಾರ ದಿವಸದ ದೇವರ ವಾಗ್ದಾನ ವಾಕ್ಯವು ಕೀರ್ತನೆಗಳಲ್ಲಿ 10ನೇ ಅಧ್ಯಾಯ, ಅದರಲ್ಲಿ 12ನೇ ವಚನ. ಯೆಹೋವನೇ ಹೇಳು, ದೇವರೇ ಕುಗ್ಗಿದವನನ್ನು ಮರೆಯಬೇಡ, ಅವನನ್ನು ರಕ್ಷಿಸುವುದಕ್ಕೆ ಕೈ ಚಾಚು. ದೇವ ಮಗನೇ, ಒಂದೊಂದು ಸಾರಿ ನಾವು ತಪ್ಪೇ ಮಾಡೋದಿಲ್ಲ. ತಪ್ಪು ಮಾಡಿದ್ರೂ ಸಹ ನಾವು ಶಿಕ್ಷೆಗಳಲ್ಲಿ ಒಳಗಾಗುತ್ತೇವೆ, ನೋವುಗಳಲ್ಲಿ ಒಳಗಾಗುತ್ತೇವೆ, ಕಣ್ಣೀರುಗಳಲ್ಲಿ ಒಳಗಾಗುತ್ತವೆ, ನಾವು ಮೋಸಗಳಲ್ಲಿ ಒಳಗಾಗುತ್ತೇವೆ. ಅಂಥ ಸಮಯದಲ್ಲಿ ನಮಗೆ ಭಾಳಷ್ಟು ಕೋಪ ಬರುತ್ತದೆ. ಆ ಕೋಪ ಬಂದಿನಾಗ ನಾನು ನಿಮಗೋಸ್ಕರ ಒಂದು ಕಥೆಯನ್ನು ಹೇಳುತ್ತೇನೆ. ಒಬ್ಬ ರೈತನು ಹೊಲದಲ್ಲಿ ಬೀಜಗಳನ್ನು ಹಾಕಿ ಕಷ್ಟಗಳನ್ನು ಪಟ್ಟುಕೊಂಡು ಅವನು ಹೊಲದಲ್ಲಿ ಬೀಜಗಳನ್ನು ಬಿತ್ತುತ್ತಾನೆ. ಬಿತ್ತಿರುವಂಥ ಸಮಯದಲ್ಲಿ ಅವನಿಗೆ ಫಲಗಳು ಬರುತ್ತವೆ. ಫಲಗಳು ಬರುವಂಥ ಸಮಯದಲ್ಲಿ ಆ ಹೊಲದ ಮೇಲೆ ಎಲ್ಲ ಪಕ್ಷಿಗಳು ಬಂದು ಆ ಬೀಜಗಳನ್ನು ತಿನ್ನುವಾಗ ಆ ಯಜಮಾನನಿಗೆ, ಅಂದರೆ ಆ ರೈತನಿಗೆ ಬಹಳಷ್ಟು ಕೋಪ ಬರುತ್ತದೆ. ಆ ಕೋಪ ಬಂದಿರುವಾಗ ಆ ರೈತನು ಏನು ಮಾಡ್ತಾನೆ ಅಂದರೆ ಅವುಗಳನ್ನು ಸುಡೋದಕ್ಕಾಗಿಯೂ ಅವುಗಳನ್ನು ಓಡಿಸೋದಕ್ಕಾಗಿಯೂ ಅದರ ಮೇಲೆ ದಾಳಿಗಳನ್ನು ಮಾಡುತ್ತಾನೆ. ಹಾಗೆಯೇ ನಮ್ಮ ದೇವರು ಸಹ ಅದೇ ರೀತಿಯಾಗಿದ್ದಾನೆ. ನಿಮಗೋಸ್ಕರ ಉಂಟು ಮಾಡುವಂಥ ದೇವರು, ನಿಮ್ಮನ್ನು ಕಾಯುತ್ತಿರುವಂಥ ದೇವರು, ನಿಮ್ಮ ಮೇಲೆ ನಿಮ್ಮ ವಿರುದ್ಧವಾಗಿ ನಿಂತಿರುವಂಥ ಜನರನ್ನು ವಿರುದ್ಧವಾಗಿ ನಿಲ್ಲುತ್ತಾನೆ. ಅವರನ್ನು ಮೊಯ್ಯು ತೀರಿಸ್ತಾನೆ, ಅವರಿಗೆ ಹಗೆತನ ಮಾಡುತ್ತಾನೆ, ಅವ್ರಿಗೆ ಶಿಕ್ಷೆ ಪಡಿಸ್ತಾನೆ. ಯಾಕಂದರೆ ದೇವರ ಕಣ್ಣುಗಳ ಮುಂದುಗಡೆ ಅವರು ದುಷ್ಟರಾಗಿದ್ದಾರೆ. ಯಾಕಂದರೆ ನೀತಿವಂತನನ್ನು ನೋಯಿಸುವವನು ದೇವರಿಗೆ ನೋಯಿಸದ ತರವಾಗಿ ನೀತಿವಂತರ ಜೊತೆ ದೇವರಿರುತ್ತಾನೆ, ದುಷ್ಟರನ್ನು ನಾಶ ಮಾಡುತ್ತಾನೆ.